ಅಣ್ಣ ಏನಣ್ಣ ಚಸ್ಮಾ ಬಿದ್ದೈತಲ್ಲ, ತಗೊಂಡು ಹಾಕೋ. ಯಾವುದೇ ವಸ್ತು ವೇಸ್ಟ್ ಮಾಡಬಾರ್ದು. ಅಣ್ಣ ಇಲ್ಲಿ ಬ್ಯಾಂಡೇಜ್ ಪಟ್ಟಿ ಬಿದ್ದೈತಲ್ಲ, ಇದಕ್ಕೆ ಹೆಂಗ್ ವೇಸ್ಟ್ ಮಾಡೋದು? ಅದಕ್ಕೆ ಯಾಕೆ ವಿಚಾರ ಮಾಡ್ತೀವೋ, ನಾ ಅದೇನಲ್ಲ. ಯಪ್ಪ ಹೆಂಗೆ ಅಲ್ಲ, ಅವನು ದೊಡ್ಡ ಬ್ಯಾಂಡೇಜ್ ಪಟ್ಟಿನೇ ಬಿದ್ದೈತಲ್ಲೋ. ಕನ್ನಡದ ಕೋಟ್ಯಾಧಿಪತಿ ಒಳಗ 5 ಕೋಟಿ ರೂಪಾಯಿದ ಪ್ರಶ್ನೆ ಕೇಳಿದ್ರು ದೋಸ್ತ ನನಗ. ಇಂಥ ಕೊರಿಯುವ ಚಳಿ ಒಳಗ ತಿಂಗಳಿಗೆ ಒಂದೇ ಸಲ ಜಳಕ ಮಾಡ್ತಾನ ಅವ ಯಾರು ಅಂತೇಳಿ 5 ಕೋಟಿ ರೂಪಾಯಿ ಒಯ್ದು ಹೊಳೆ ಹೋಗಿರಿ ಅಂದಿನ. ಆದ್ರೆ ನಿನ್ನ ಹೆಸರು ಹೇಳಿಲ್ಲ ದೋಸ್ತನ. अभी मजा आएगा ना भिड़ो। ಕಾರ್ 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 450 ರೂಪಾಯಿ 450 ರೂಪಾಯಿ ಒಂದು ಬರ್ರಿ 450 ರೂಪಾಯಿ ಅಣ್ಣ ಎಷ್ಟಣ್ಣ ಇದು ಕಾರು? ಅಣ್ಣ 450 ರೂಪಾಯಿ ಕಣ ಒಂದು. ಮೈಲೇಜ್ ಎಷ್ಟು ಬಂದದು? ಅಣ್ಣ ಪ್ಲಾಸ್ಟಿಕ್ ಕಾರ್ ಕಣ ಅದು, ಮೈಲೇಜ್ ಹೆಂಗಣ ಬಂದದು? ಸರಿ ಫೈನಲ್ ಎಷ್ಟು ಕೊಟ್ಟಿಯಲ್ಲಪ್ಪ? ಫೈನಲ್ ಒಂದು 50 ರೂಪಾಯಿ ಕಮ್ಮಿ ಕೊಡೋಣ. ಆಯ್ತು 400 ರೂಪಾಯಿ ಕೊಡೋಣ. EMI ಹಾಕಿಸ್ಕೊಟ್ಯಾ? ಪ್ಲಾಸ್ಟಿಕ್ ಕಾರೇ ಸರ್. ಹಾ ಸರ್, ಇದೇನ್ ಜಿಮ್ಮಾ ಇಲ್ಲ ಫೋಟೋ ಸ್ಟುಡಿಯೋನಾ? ಯಾಕೆ ಸರ್ ಏನಾಯ್ತು? ಅಲ್ಲಿ ನೋಡಿ. ಅಲ್ಲ ಹಂಗ ಯಾರಾದ್ರೂ ವರ್ಕೌಟ್ ಮಾಡ್ತಾರಾ? ಹೇಳ್ತೀನಿ ಸರ್. ಸರಿ ಅದೆಲ್ಲಾದ್ರೂ ಹೋಗ್ಲಿ, ಇಲ್ಲಿ ನೋಡಿ. ಅಲ್ಲಿ ನೋಡಿ ಸರ್, ಎಲ್ಲಂದ್ರೆ ಅಲ್ಲಿ ಬಟ್ಟೆ ಬಿಚ್ಕೊಂಡು. ಅಲ್ಲ ನಾನ್ ಬಿಚ್ಚಲ ಸರ್, ನಾನು ಹೇಳ್ತೀನಿ. ಅದೆಲ್ಲಾದ್ರೂ ಹಾಳಾಗೋಗಿ. ಈ ಮಂಜಣ್ಣ ನನ್ಗೇನ್ ಬಂದಿರೋದ್ರೋಗ ಅಲ್ಲಿ ನೋಡಿ. ಜಿಮ್ ಮಾಡಿದ್ರೆ ಒಳ್ಳೇದ್ರು. ವಾ ವಂಡರ್ಫುಲ್. ಬನ್ನಿ, ಕೈ ಕಾಲು ಈ ತರ ಫ್ರೀ ಆಗುತ್ತೆ, ನರ ಫ್ರೀ ಆಗುತ್ತೆ, ರಕ್ತ ಚಲನೆ ಆಗುತ್ತೆ. ಅಣ್ಣ ಅಡಿಗೆ ಮಾಡಿದ್ ನೀವೇನಾ ಅಣ್ಣ? ಹೌದು. ಯಾಕಣ್ಣ? ಸೂಪರ್ ಆಗಿತ್ತು ಕನ್ನಡ. ತಗೊಳ್ಳೋಣ ನನ್ನ ಫೋನ್ ನಂಬರು. ಯಾಕೆ ನಿಮ್ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದೆಯಾ ಅಣ್ಣ? ಫಂಕ್ಷನ್ ಏನಿಲ್ಲ, ನೀವು ನೆಕ್ಸ್ಟ್ ಎಲ್ಲಿ ಅಡಿಗೆ ಮಾಡಕ್ ಹೋಯ್ತೀರಿ ನನ್ಗೊಂದು ಫೋನ್ ಮಾಡ್ಬಿಡಿ, ಬಂದು ಉಣ್ಕೊ ಹೋಯ್ತೀನಿ. ಬಡಮ್ಮ ಒಂದ್ ಮಾರು ಹೂವ ಕೊಡಕ್ಕೆ ಎಷ್ಟೊತ್ ಮಾಡ್ತೀಯಾ? ಅಯ್ಯ ಒಸಿ ಇರಣ್ಣ, ಅದ್ ಯಾಕಂಗ ಅರ್ಜೆಂಟ್ ಮಾಡಿರಿ? ಮೋ ಇನ್ 4 ಗಂಟೆ ಬಸ್ ಬಿಟ್ರೆ ಇನ್ 6 ಗಂಟೆಗೆ ಇರೋದು, ಬೇಗ ಹೋಗ್ಬೇಕು. ಏನೋ ಬೋ ದಿನ ಆದ್ಮೇಲೆ ಹೆಂಡತಿ ನೋಡಕ್ ಹೋಗ್ತಾ ಇದೀರಾ? ಹೌದು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವ್ ಮಾಡೋ ಆತರ ನೋಡಿದ್ರೆ ಗೊತ್ತಾಯ್ತದೆ. ತಕೊಳ್ಳಿ ಅಣ್ಣ. ಇದ್ರ ಜೊತೆಗೆ ಮೈಸೂರು ಪಾಕು ತಗೊಂಡೋಗೋಣ. ಮೈಸೂರು ಪಾಕನ? ಯಾಕೆ? ಕಾಂಬಿನೇಷನ್ ಸಕ್ಕದಾಗಿರ್ತದೆ. ಅಕ್ಕ, ನಮ್ಮಪ್ಪ ಗೊತ್ತಾ? ಇಲ್ಲ. ನಮ್ಮಮ್ಮ ಗೊತ್ತಾ? ಇಲ್ಲ. ಹಂಗೆ ಬರ್ತಾನ ಗಂಡ? ಅಯ್ಯೋ ಯಾರು ಗೊತ್ತಿಲ್ಲ, ಏನ್ ಬೇಕಮ್ಮ ನಿಂಗೆ? ಹಂಗಾದ್ರೆ 10 ರೂಪಾಯಿ ರಿವರ್ ಕೊಡಿ ಅಕ್ಕ. ನಮ್ಮ ಭಾಷೆ ಕೇಸರಿ. ನನ್ನ ಪಚ್ಚೆಯೇ ಅಪತ್ತಿತೆ ಹಲೋ ಹಾಯ್. ಅವ್ವ ಅವ್ವದಾಳ. ನಮಸ್ತೆ ರೀ. ಒಂದು ಕಾಯಿ ಬೇಕಾಗಿತ್ತು ರೀ. ಅಲ್ಲೇ ಒಂದು ಕಾಯಿ ತಗೊಂಡಿರಲ್ಲ. ಅಂದ್ರೆ ಹನುಮಪ್ಪಗೆ ಜೋಡ್ಗಾಯಿ ಒಡ್ಸಿದೆ ಅಂದ್ರೆ ವರ್ಷ ತುಂಬದ್ರಾಗ ಮಕ್ಳು ಹಾಕೋವಂತ ನಮ್ಮ ಅವ್ವ ಒಂದಾಳ್ರಿ. ಅದಕ್ಕೆ ನಿಮಗಿನ್ನೂ ಮದುವೆನೇ ಆಗಿಲ್ಲ? ಮಕ್ಕಳಾದ್ಮೇಲೆ ಹಾಕವ್ರಿ. ಐತಿ ತಡಿ ಮಗ್ನ ನಿನಗೆ. ಮಕ್ಕಳಾದ್ಮೇಲೆ ಹಾಕೋ. ಮಕ್ಕಳಾದ್ಮೇಲೆ 50 ರೂಪಾಯಿ ಹಾಕಚ್ಚಿ. ಹೌದ್ರಿ. ಮಕ್ಕಳಾದ್ಮೇಲೆ ನೋಡ್ಕೊಂತೀನಿ ಮಗನ. ನಡಿ.
ದೋಸ್ತ ನಮ್ ಹುಡುಗಿ ಹಣಕಾಯಿ ಕೊಟ್ಲು ಆದ್ರೆ ಎಲ್ಲಿ ಸಿಗ್ತಾಳೆ ಅಂತ ಹೇಳಿ ಎಲ್ಲಿ ಆಕಿ ನಾ ಕೇಳ್ಕೊಂಬರ್ತ ಸುಮ್ಮನಿರ್ಲಿ ಯಾಕೆ ತಿಳಿ ಕರ್ಸ್ಕಂತಿ ಈ ಅವತಾರದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಮಗನ ಹೋಗಿ ಕೇಳ್ಕೊಂಬ ಹಂಗಾರ ಮಕ್ಕಳು ಬೇಕಾಗಿತ್ರಿ ಜೋಡ್ಗ ಹೊಡ್ಸಿದ್ರ ಮಕ್ಕಳ ಅಕ್ಕವಂತಲ್ರಿ ಹನುಮಪ್ಪಗ ಮತ್ ಹಂಗ ಹೇಳ ಮತ್ತ ಕೊಡ್ರಿ 2 ಕಾಯಿ ಅದ ನಿಮ್ ಲವರ್ಗ ಎಲ್ಲಿಗೆ ಬರ್ತಾನೆ ಅಂತ ಅಂದಿದ್ರಿ ಅಂತ ಎಲ್ಲಿ ಅಂತ ಹೇಳಿಲ್ಲ ಅಂತ ನಮ್ಮ ಅಪ್ಪ ಅದಾನ ಅವ ಏನ್ ಮಾಡ್ತಾನ ಇರ್ಲಿ ಅವ ನಮ್ಮ ಅಪ್ಪ ಅದಾನ ಇರ್ಲಿ ಬಿಡ ಏನಾಗತ್ತೆ ನಮ್ಮ ಅಪ್ಪ ಅದಾನ ಹೋಗು ಆ ಕಾಯ್ದು ರೊಕ್ಕ ಕೊಡಂಗಿಲ್ಲ ನಾನು ಕೊಡ್ಲೆ ಹನುಮಪ್ಪ ಅದೇ ಕಾಯಿ ಹೊಡ್ಸಿದ್ರೆ ಬಿಟ್ಟು ಅವ್ರು ನಿಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡಿದ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೆ? ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕವ್ರ ಹತ್ರ ಬೇಗ ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಏ ವಿಶ್ವನಾಥ ಅಂತ ಒಂದು ಆಡಿದ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ. ಹಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವ್ ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡಿ ಕೊಡಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಯಾವ್ದು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವೇ ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬೋದು, ಅಕ್ಕವ್ರದೇ ತಪ್ಪಿರ್ಬೋದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ, ನಿಮ್ದೇ ತಪ್ಪಾಗ್ಲಿ ನೀವೇ ಅನುಸರಿ ಕ್ಷಮಾಪಣೆ ಕೇಳ್ರಿ, ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು, ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾವ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು, ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಸರ್, ಆಯ್ತು. ಏನೋ ಒಂದೇ ಸರ್, ಅವ್ರು ನಿಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದಾರೆ? ನಮ್ ತಮ್ಮಂದ 10th ರಿಸಲ್ಟ್ ಬಂದೈತಿ. ಹೌದಾ? ಎಷ್ಟ್ ಮಾಡಿಯಪ್ಪ? 99.99 ಆಗೈತಿನ. ವೆರಿ ಗುಡ್. ಮತ್ತ ಅವ ಯಾಕಲ್ಲ ಮನ್ಸಿಕಾಯಿ ಕುಂತಾನ? ಜಸ್ಟ್ ಪಾಸ್ ಆಗ್ಯಾನ ನಾವ. ಏ ಪೃಥ್ವಿ ಬಲೇಲಿ. ನಾಚಿಕೆ ಆಗುದಿಲ್ಲ, ಕತ್ತಿ ಕಾಯಕ್ ಹೋಗ್ ಮಗನ. ಯಾರ್ಲೇ ನೀವೆಲ್ಲ ನಮ್ಮ ಮರ್ಯಾದೆ ತೆಗಿತೀರಿ ನೀವು, ನಮ್ಮ ಜೊತೆ ಅಡ್ಡಾಡ್ಬೇಡ್ರಿ ನಮಗಿಂತ. ನೋಡೋಣ. ವೆರಿ ಗುಡ್, ನಿನಗ ಒಳ್ಳೇದಾಗ್ಲಿ. ಇನ್ನು ಮೇಲಿಂತ ನಮ್ಮಂತ ಪಾಲ್ದುಳ ಜೊತೆ ಕೂಡ್ಬೇಡ. ಉನ್ನತ ವ್ಯಾಸಂಗಕ್ಕೆ ಈ ಊರು ಬಿಟ್ಬಿಡ. ಓದ ಬರೀ ದೊಡ್ಡ ಸಾಹೇಬಾಗ. ಇಲ್ಲಿಂದ್ರ ಬೇಡ, ಪಟ್ಟ ನಡೆದ್ ಬಿಡ. ನಡಿ ನಡಿ, ನಿಂದ್ರ ಬಡಿನ. ನಡಿ ನಡಿ ನಡಿ. ಕರೆಕ್ಟ್ 5 ಗಂಟೆಗೆ ಇಲ್ಲಿ ದಿನ ಇರ್ಬೇಕು ರೀಲ್ಸ್ ಮಾಡಕ. ನೀನ ಒಳ್ಳೇದಾಗಲಿ ನಿನಗ. ಇವನು ಭವಿಷ್ಯ ನಮ್ ಕಡೆ ಐತಿ, ನಿನಗಿಂತ ಎದ್ದು ಹೋಗ. ರೀ, ನಾನ್ ನೋಡಿಸ್ತೀನಿ. ನೀ ನೋಡ್ತೀಯಾ? ಸರಿ ಬಾ.
ಮರಳಿ ಬಾರದೂರಿಗೆ. ಏನಾಯ್ತು? ಏನಿಲ್ಲ. ಯಾರ್ಯಾರ ಜೀವನ ಏನಂತ ವಿಧಿಯ ನಾಟಕ. ಬೇಡ ಬಿಡಮ್ಮ, ನಾನೇ ಓಡಿಸಿಂತ.